ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚೆನ್ನ. ಈ ಒಂದು ವಿಡಿಯೋದಲ್ಲಿ ವಿಶ್ವ ತಾಯಂದಿರ ದಿನದ ಕುರಿತಾಗಿ ಸುಲಭ 10 ಸಾಲುಗಳ ಭಾಷಣ ನೋಡ್ತಾ ಹೋಗೋಣ. ಈ ಒಂದು ಭಾಷಣವನ್ನು ಯಾವ ರೀತಿ ಮಾಡಬೇಕು, ಯಾವ ರೀತಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅದನ್ನು ನಾನು ತಿಳಿಸ್ತಾ ಹೋಗ್ತೇನೆ. ಹಾಗೆ ಒಂದು ಮಾಹಿತಿ ಅಂತಕ್ಕಂಥ ಇಷ್ಟವಾದರೆ ಒಂದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ಬರಿಗೂ ಶೇರ್ ಮಾಡಿ ಸಾಧ್ಯ ಅಂತ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ನೀವು ಯಾವ ಒಂದು ವಿಷಯದ ಬಗ್ಗೆ ಭಾಷಣ ಬೇಕು, ಪ್ರಬಂಧ ಬೇಕಂತೇಳಿ ಕಾಮೆಂಟ್ ಮಾಡಿ. ಆ ವಿಷಯ ಕುರಿತಾಗಿ ನಾವು ವಿಡಿಯೋ ಮಾಡಲು ಪ್ರಯತ್ನ ಮಾಡ್ತೇನೆ ಅಂತ ಹೇಳ್ತಾ ಹಾಗೆ ಒಂದು ಮಾಹಿತಿಯನ್ನು ಕಲಿತಾ ಹೋಗೋಣ ಬನ್ನಿ. ಈ ಒಂದು ಭಾಷಣದ ಸೂಚನೆ ಏನಂತೀರಾ, ಇಲ್ಲಿ 1ರಿಂದ 10 ಪಾಯಿಂಟ್ ನಾವು ಕಂಡು ಬರ್ತೇವೆ. ನಿಮ್ಮ ಭಾಷಣದಲ್ಲಿ 1ನೇ ಪಾಯಿಂಟ್, 2ನೇ ಪಾಯಿಂಟ್, 3ನೇ ಪಾಯಿಂಟ್ ಅಂತ ಹೇಳ್ತಾ ಹೋಗ್ಬೇಡಿ. 1ರಿಂದ 10 ಪಾಯಿಂಟ್ಗಳನ್ನು ಚೆನ್ನಾಗಿ ಕಲ್ತ್ಕೊಂಡು ಪರ್ಫೆಕ್ಟ್ ಆಗ್ರಿ. ಪರ್ಫೆಕ್ಟ್ ಆದ ನಂತರ ಪಾಯಿಂಟ್ ಏನನ್ನು ಬಿಟ್ಬಿಡಿ, ವಿಷಯವನ್ನು ಮಾತ್ರ ಸ್ಟೆಪ್ ವೈಸ್ ಹೇಳ್ತಾ ಬನ್ನಿ. ಹೇಳುವಾಗ ಹಾವಭಾವ ಮೂಲಕ ಎಕ್ಸ್ಪ್ರೆಷನ್ ಕೊಡ್ತಾ ಹೇಳ್ತಾ ಹೋಗಿ, ಹಾಗೆ ನಿಮ್ಮ ಭಾಷಣ ಕೇಳೋರಿಗೆ ಅದ್ಭುತವಾಗಿರುತ್ತೆ. ರೈಟ್, ಹಾಗಾದ್ರೆ ನಾನು ನಿಮ್ಮ ಇಲ್ಲಿ ಪಾಯಿಂಟ್ ವೈಸ್ ನಾನು ತಿಳಿಸ್ತಾ ಹೋಗ್ತೇನೆ ಈಸಿಯಾಗಿ ಇಲ್ಲಿ ಕಲಿಲಿಕ್ಕೆ. ಓಕೆನಾ? ರೈಟ್, ಮೊದಲನೇ ಪಾಯಿಂಟ್ ನೋಡಿ, ಎಲ್ಲರಿಗೂ ನಮಸ್ಕಾರ ಅಥವಾ ಎಲ್ಲರಿಗೂ ಶುಭೋದಯ ಆದರೂ ತಿಳಿಸ್ರಿ. ಓಕೆನಾ ಮಕ್ಕಳೇ? ಎಲ್ಲರಿಗೂ ನಮಸ್ಕಾರ. ಇಂದು ವಿಶ್ವ ತಾಯಂದಿರ ದಿನ. 2ನೇ ಪಾಯಿಂಟ್, ಈ ದಿನದ ಕುರಿತು ಮಾತನಾಡಲು ಬಯಸುತ್ತೇನೆ. ಓಕೆ. 3ನೇ ಪಾಯಿಂಟ್, ಪ್ರತಿ ವರ್ಷ ಮೇ ತಿಂಗಳ 2ನೇ ಭಾನುವಾರ ತಾಯಂದಿರ ದಿನವನ್ನು ಆಚರಿಸುತ್ತೇವೆ. ಮತ್ತು ನೋಡಿ, ಪ್ರತಿ ವರ್ಷ ಮೇ ತಿಂಗಳ 2ನೇ ಭಾನುವಾರ ತಾಯಂದಿರ ದಿನವನ್ನು ಆಚರಿಸುತ್ತೇವೆ. 4ನೇ ಪಾಯಿಂಟ್, ತಾಯಿಯ ಪ್ರೀತಿ ಮತ್ತು ತ್ಯಾಗವನ್ನು ಗೌರವಿಸುವ ದಿನವಾಗಿದೆ. ಓಕೆನಾ? 5ನೇ ಪಾಯಿಂಟ್ ನೋಡಿ, ನಮ್ಮ ಬೆಳವಣಿಗೆ ಶಿಕ್ಷಣ ಮತ್ತು ಭವಿಷ್ಯಕ್ಕಾಗಿ ತಾಯಿ ಹಗಲು ರಾತ್ರಿ ಶ್ರಮಿಸುತ್ತಾಳೆ. ಮತ್ತೊಂದು ಮೇಲಿಂದ ಎಲ್ಲರಿಗೂ ನಮಸ್ಕಾರ. ಇಂದು ವಿಶ್ವ ತಾಯಂದಿರ ದಿನ. ಈ ದಿನದ ಕುರಿತು ಮಾತನಾಡಲು ಬಯಸುತ್ತೇನೆ. ಪ್ರತಿ ವರ್ಷ ಮೇ ತಿಂಗಳ 2ನೇ ಭಾನುವಾರ ತಾಯಂದಿರ ದಿನವನ್ನು ಆಚರಿಸುತ್ತೇವೆ. ತಾಯಿಯ ಪ್ರೀತಿ ಮತ್ತು ತ್ಯಾಗವನ್ನು ಗೌರವಿಸುವ ದಿನವಾಗಿದೆ. ನಮ್ಮ ಬೆಳವಣಿಗೆ ಶಿಕ್ಷಣ ಮತ್ತು ಭವಿಷ್ಯಕ್ಕಾಗಿ ತಾಯಿ ಹಗಲು ರಾತ್ರಿ ಶ್ರಮಿಸುತ್ತಾಳೆ. 6ನೇ ಪಾಯಿಂಟ್, ತಾಯಿಯೇ ನಮ್ಮ ಜೀವನದ ಮೊದಲ ಗುರುವಾಗಿದ್ದಾಳೆ. 7ನೇ ಪಾಯಿಂಟ್, ಈ ದಿನ ತಾಯಂದಿರಿಗೆ ಉಡುಗೊರೆಗಳನ್ನು ಕೊಟ್ಟು ಅವರನ್ನು ಸಂತೋಷಪಡಿಸುತ್ತೇವೆ. ಓಕೆನಾ? ಅದಾದ ನಂತರ 8ನೇ ಪಾಯಿಂಟ್ ನೋಡಿ, ತಾಯಿಗೆ ಸಹಾಯ ಮಾಡುವುದು ನಮ್ಮ ಕರ್ತವ್ಯವಾಗಿದೆ. ತಾಯಿಗೆ ಸಹಾಯ ಮಾಡುವುದು ನಮ್ಮ ಕರ್ತವ್ಯವಾಗಿದೆ. 9ನೇ ಪಾಯಿಂಟ್, ತಾಯಿಯ ಪಾತ್ರ ನಮ್ಮ ಜೀವನದಲ್ಲಿ ಅತ್ಯಂತ ಅಮೂಲ್ಯ ಮತ್ತು ಶಕ್ತಿಶಾಲಿಯಾಗಿದೆ. ಓಕೆನಾ? 10ನೇ ಪಾಯಿಂಟ್ ನೋಡಿ, ಕೊನೆಯದಾಗಿ
ಪ್ರತಿಯೊಬ್ಬರೂ ತಾಯಿಗೆ ಕೃತಜ್ಞತೆ ಸಲ್ಲಿಸುವುದು. ತಾಯಿಗೆ ಕೃತಜ್ಞತೆ ಸಲ್ಲಿಸುವುದು ನಮ್ಮ ಹೊಣೆಗಾರಿಕೆ ಅಥವಾ ನಮ್ಮ ಹೊಣೆಯಾಗಿದೆ ಅಂತಾನು ಹೇಳ್ಬೋದು, ಅಥವಾ ನಮ್ಮ ಕರ್ತವ್ಯವಾಗಿದೆ ಅಂತಾನು ಹೇಳ್ಬೋದು. ಓಕೆನಾ. ಕೊನೆಯದಾಗಿ ಪ್ರತಿಯೊಬ್ಬರು ತಾಯಿಗೆ ಕೃತಜ್ಞತೆ ಸಲ್ಲಿಸುವುದು ನಮ್ಮ ಹೊಣೆಗಾರಿಕೆ ಎಂದು ತಿಳಿಸುತ್ತಾ ನನ್ನ ಪುಟ್ಟ ಭಾಷಣ ಮುಗಿಸುವೆ. ತಾಯಂದಿರಿಗೆ ಜಯವಾಗಲಿ. ಜೈ ಭಾರತಾಂಬೆ. ಓಕೆನಾ. ರೈಟ್. ಹಾಗಾದ್ರೆ ಈ ಎಲ್ಲ ಮಾಹಿತಿ ಅಂತ ಇಷ್ಟವಾದ್ರೆ ಒಂದು ಲೈಕ್ ಅನೇಕ ವಿಡಿಯೋ ತೆಲುಗು ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರಿಗೂ ಶೇರ್ ಮಾಡಿ ಸಾಧ್ಯ ಅಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವಿಡಿಯೋದಿಂದ ಭೇಟಿ ಆಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಮಕ್ಕಳೇ.